ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟ್ರೀಟ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಾಟೇರಮ್ಮ ದೇವಸ್ಥಾನನ ತೋರಿಸ್ತಿದ್ದೀನಿ. ಇದು ನಿಮಗೆ ಹೊಸಕೋಟೆಯಿಂದ ಬಸ್ಸಸ್ ಅವೈಲಬಲ್ ಇರುತ್ತೆ. ಇಲ್ಲಿ ನೋಡ್ತಿದ್ದೀರಲ್ವಾ, ಅಮ್ಮ ಶಕ್ತಿ ಅಂತ ಬರ್ತಾರೆ. ನಿಮಗೆ ಇಲ್ಲಿ ಕೈ ಕಾಲೆಲ್ಲ ತೊಳ್ಕೊಳ್ಳೋದಕ್ಕೆ ಕೂಡ ಅವೈಲಬಲ್ ಇದೆ. ಮತ್ತು ಇಲ್ಲಿ ಹೋಗಿದ ತಕ್ಷಣ ನಿಮಗೆ ಗಣೇಶನ ದರ್ಶನ ಪಡಿತೀರಾ. ನಂತರ ಇಲ್ಲೆಲ್ಲ ನಿಮಗೆ ದೃಷ್ಟಿಗೊಂಬೆ ಮತ್ತು ಮಕ್ಕಳಿಗೆ ಬೇಕಾಗಿರುವಂಥ ಐಟಮ್ಸ್ ಎಲ್ಲ ಕೂಡ ಇದೆ. ಇಲ್ಲಿ ನೋಡ್ತಿದ್ರಲ್ವ, ತೆಂಗಿನಕಾಯಿ ಎಲ್ಲ ಕಟ್ಟಿದ್ದಾರೆ, ಅಂದರೆ ಅವರ ಹರಿಕೆ ತೀರಿದ ಮೇಲೆ ಈ ರೀತಿ ಕಟ್ಟಿರುವಂಥದ್ದು. ಹೂ ಕೂಡ ಅಲ್ಲೇ ಸಿಗುತ್ತೆ ನಿಮಗೆ ಪೂಜೆ ಮಾಡಿಸ್ಕೊಡೋದಕ್ಕೆ. ಎಲ್ಲ ಸಾಮಗ್ರಿಗಳು ಕೂಡ ನಿಮಗೆ ಅಲ್ಲೇ ಸಿಗುವಂಥದ್ದು. ಕಾಳಿಕಾಂಬೆ, ಇಲ್ಲಿ ನೀವು ಏನು ಬೇಡ್ಕೊಂಡಿರ್ತೀರ ಅದು ನೆರವೇರ ಆದಮೇಲೆ ಇಲ್ಲಿ ನೀವು ತೆಂಗಿನಕಾಯಿ ನೋಡ್ತಿದ್ರಲ್ವ, ಅದನ್ನು ಕಟ್ತಾರೆ. ಮತ್ತು ಆಗಬೇಕು ಅಂದರೂ ಕೂಡ ಹರಕೆ ಮಾಡಿ ಕಟ್ಕೊಡ್ತಾರೆ. ಇಲ್ಲಿ ನೀವು ನೋಡ್ತಿರ್ಬೋದು ಪೂಜೆಗಳಿಗೆ ಯಾವ್ಯಾವ ರೇಟ್ ಅಂತ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಇಲ್ಲಿ ಲಾಕ್ ಹಾಕೋದು ಅದು ಕೂಡ ನಡೆಯುತ್ತೆ. ತುಂಬ ಸತ್ಯಗಳಿವೆ, ಫೋಟೋಗಳನ್ನ ಹಾಕಿರ್ತಾರೆ, ಅವ್ರ ವಸ್ತುಗಳನ್ನ ಹಾಕಿ ಅದನ್ನು ಕೂಡ ಅಲ್ಲಿ ಕಟ್ಟಿರುವಂಥದ್ದು ನೋಡ್ತಿರಲ್ವ, ಎಷ್ಟು ಬೀಗಗಳನ್ನ ಹಾಕಿದ್ದಾರೆ. ಮತ್ತು ಇಲ್ಲಿ ನಿಮಗೆ ಏನಾದರೂ ದೃಷ್ಟಿ ಆಗಿದ್ದರೆ ಅದನ್ನು ಕೂಡ ತೆಗಿತಾರೆ. ನೋಡ್ತಿದ್ರಲ್ವ, ಅಲ್ಲಿ ಮಂತ್ರ ಈ ರೀತಿ ಮಾಡಿ ನಿಂಬೆಹಣ್ಣನ್ನು ಹಾಕ್ತಾರೆ. 30 ರೂಪಾಯಿ ತಗೊಳ್ತಾರೆ. ಸೊ ಬನ್ನಿ ದೇವಿ ದರ್ಶನ ಮಾಡ್ಕೊಳ್ಳೋಣ. ಇಲ್ಲಿ ಎಲ್ಲ ಕಡೆ ಕೂಡ ಅವ್ರ ವಸ್ತುಗಳನ್ನ ಕಟ್ಟಿ ಅವ್ರಿಗೇನಾದರೂ ಹರಕೆ ಆಗಬೇಕು ಅಂದರೆ ಅವ್ರು ಬೇಡ್ಕೊಂಡಿರೋದು ಹಾಕಬೇಕು, ಅಥವಾ ಅವ್ರಿಗೆ ಏನಾದರೂ ಮಾಡಬೇಕು ಅಂದರೆ ಅವ್ರಿಗೆ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ, ಅದನ್ನೆಲ್ಲ ಇಲ್ಲಿ ಕಟ್ಟಿ ಹಾಕಿರ್ತಾರೆ. ಅಷ್ಟು ನಂಬುತ್ತಾರೆ ಜನ. ಇಲ್ಲಿ ನೀವೇ ನೋಡ್ತಿರ್ಬೋದು ಪ್ರೂಫ್ ಸಮೇತ. ಸೊ ದೇವಿಯ ದರ್ಶನ ಪಡ್ಕೊಳ್ಬೋದು. ಬೆಳಗ್ಗೆಯಿಂದ ಓಪನ್ ಇರುತ್ತೆ ದೇವಸ್ಥಾನ. ಇಲ್ಲಿ ಕೂಡ ಆಗದೇ ಇರೋರಿಗೆ ಆ ರೀತಿ ಎಲ್ಲ ಅಲ್ಲಿ ಹರಕೆ ಮಾಡ್ಕೊಂಡಿರ್ತಾರೆ. ಇಲ್ಲಿ ಡೊನೇಷನ್ ಕೌಂಟರ್ ಕೂಡ ಇದೆ. ನೀವೇನಾದರೂ ಡೊನೇಷನ್ ಕೊಡಬೇಕು ಅಂದರೆ ಅಲ್ಲಿ ಕೊಡ್ಬೋದು. ನೋಡ್ತಿದ್ದೀರಲ್ವ, ಎಷ್ಟು ಚೆನ್ನಾಗಿದೆ. ಒಂದು ಸತಿ ನೀವು ಹೋಗಿ ಬರಬೇಕು. ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ ಈ ದೇವಿಯ ದರ್ಶನ ಪಡೆದರೆ ನೀವು. ಸೊ ಇಲ್ಲಿ ಒಂದು ಗ್ಲಿಮ್ಸ್ ತೋರಿಸ್ತೀನಿ ನಿಮಗೆ ಒಳಗಡೆ ಯಾವ ರೀತಿ ಇದೆ ಅಂತ. ಎಷ್ಟು ತೆಂಗಿನಕಾಯಿ ಕಟ್ಟಿದ್ದಾರೆ ಅಂದರೆ ಅಷ್ಟು ಹರಕೆಗಳನ್ನ ಮಾಡ್ಕೊಂಡಿದ್ದಾರೆ ಜನ, ಅಷ್ಟು ಆ ದೇವ್ರನ್ನ ನಂಬ್ತಾರೆ ಅನ್ನೋದು ಇದರಿಂದ ನಿಮಗೆ ಗೊತ್ತಾಗುತ್ತೆ. ಬರೀ ರೆಡ್ ಬಟ್ಟೆಯಲ್ಲೇ ಕಟ್ಟಿರುವಂಥದ್ದು ಇಲ್ಲಿ. ಸೊ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇದೆ. ಬೆಳಿಗ್ಗೆಯಿಂದನೇ ನಿಮಗೆ ಊಟದ ವ್ಯವಸ್ಥೆ ಕೂಡ ಮಾಡಿರ್ತಾರೆ. ನೋಡ್ತಿದ್ದಾರಲ್ವ, ಈ ರೀತಿ